ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಮಸ್ತ ವೀಕ್ಷಕರಿಗೆ ಸೆಪ್ಟೆಂಬರ್ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಸೆಪ್ಟೆಂಬರ್ ಮಾಸ ಭವಿಷ್ಯ 2026 ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು. ನಾನು ಅತ್ರಿಪುತ್ರ 007. ಸೆಪ್ಟೆಂಬರ್ ಮಾಸದಲ್ಲಿ ಮೊದಲು ಸೂರ್ಯನಿಂದ ಆರಂಭಿಸೋಣ. ಸೂರ್ಯನ ಸಂಚಾರ ಸೆಪ್ಟೆಂಬರ್ 17ರವರೆಗೂ ತನ್ನ ಸ್ವಂತ ರಾಶಿಯಲ್ಲಿ ಇರಲಿದೆ. ಸ್ವಂತ ರಾಶಿಯ ಸೂರ್ಯ ತುಂಬ ಪ್ರಭಾವಿಯಾಗಿರ್ತಾನೆ. ನಿಮ್ಮ ಕಳತ್ರ ಭಾವದಲ್ಲಿ ಸೂರ್ಯನ ಸಂಚಾರ ಇರಲಿದೆ. 7th ಲಾರ್ಡ್ ಇನ್ 7th ಹೌಸ್. ಅದರ ನಂತರ ಕನ್ಯಾ ಸಂಕ್ರಮಣದ ನಂತರ ಸೂರ್ಯ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಿದಾಗ ರಂಧ್ರ ಭಾವದಲ್ಲಿ ಸೂರ್ಯನ ಸಂಚಾರ ಇರಲಿದೆ. ಹಾಗೆ ನೋಡಲು ಹೋದರೆ ಮಾಸ ಪೂರ್ತಿ ಸೂರ್ಯನ ಸಂಚಾರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಕಾರಣ ಸಪ್ತಮ ಭಾವದ ಸೂರ್ಯ ಇಲ್ಲಿ ಮಾರಕ ಭಾವದಲ್ಲಿರ್ತಾನೆ, ಮಾರಕಾಧಿಪತಿಯಾಗ್ತಾನೆ. ಸೂರ್ಯ ಇಲ್ಲಿ ದಾಂಪತ್ಯಕ್ಕೆ ಉತ್ತಮ ಫಲಗಳನ್ನು ನೀಡೋದಿಲ್ಲ. ಆಮೇಲೆ ದಂಪತಿಗಳಲ್ಲಿ ಈಗೋ ಸ್ಟೇಟಸ್ಸು ಜಾಸ್ತಿ ಆಗುತ್ತದೆ, ತಾರತಮ್ಯತೆ ಬರುತ್ತದೆ. ಒಬ್ಬರನ್ನು ಇಬ್ಬರು ಭೇದ ಭಾವದಿಂದ ನೋಡಲು ಅಥವಾ ಭಿನ್ನಾಭಿಪ್ರಾಯಗಳು ಬರಲು ಆರಂಭವಾಗ್ತವೆ. ಅಹಂ ಜಾಸ್ತಿ ಆಗುತ್ತದೆ. ಸಂಗಾತಿಯ ಜೊತೆ ಜಗಳವಾಗುವ ಸಾಧ್ಯತೆಗಳು. ಇದರ ಜೊತೆಗೆ ಸಂಗಾತಿ ನಿಮ್ಮ ಜೊತೆ ಕಾಲು ಕೆದರಿ ಜಗಳ ಮಾಡ್ಬೋದು. ಇದರ ಜೊತೆಗೆ ಸಂಗಾತಿಯ ಕುಟುಂಬದ ಕೆಲವು ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬೀಳುವ ಸಾಧ್ಯತೆ ಇರುತ್ತದೆ. ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ನಿಮಗೆ ಬರುವಂಥ ಸಾಧ್ಯತೆ ಇರುತ್ತದೆ. ಅಥವಾ ಸಂಗಾತಿಯ ಪರಿವಾರದವರು ಕಿರಿಕಿರಿ ನಿಮಗೆ ಆಗುವಂಥ ಸಾಧ್ಯತೆ ಇರುತ್ತದೆ. ಇದರ ಜೊತೆಗೆ ಆರ್ಥಿಕ ಹಾನಿಯ ಸಂಕೇತಗಳು ಕೊಡ್ತಾನೆ ಸೂರ್ಯ. ಪಿತ್ತ ನೆತ್ತಿಗೆ ಇರಿಸುವನು. ಮಾವನ ಕುಟುಂಬ, ಸಂಗಾತಿಯ ಕುಟುಂಬ ಅಲ್ಲಿ ಸ್ವಲ್ಪ ಅವನತಿ ಅಥವಾ ನಷ್ಟ ಅಂತ ಬರುತ್ತದೆ. ಸಂಗಾತಿಗೆ ನಿಮ್ಮ ಕುಟುಂಬಕ್ಕಿಂತ ತಮ್ಮ ಕುಟುಂಬದ ಬಗ್ಗೆ ಜಾಸ್ತಿ ಚಿಂತೆಗಳು ಬರ್ತವೆ. ಅವರಿಗೂ ಕೂಡ ವ್ಯಾಧಿಗಳು ಆವರಿಸ್ತವೆ. ಇಂಥ ಸಂದರ್ಭಗಳಲ್ಲಿ ದಾಂಪತ್ಯ ಕಲಹ ಮತ್ತು ಇದರ ಜೊತೆಗೆ ವೈರತ್ವ ಪರಸ್ಪರರಲ್ಲಿ ಕಂಡುಬರುತ್ತದೆ. ಎನಿಮಿಟಿ ವಿತ್ ದ ಸ್ಪೌಸ್ ಅಂತ ಬರ್ಬೋದು, ಅಥವಾ ಗ್ರೀಫ್ ಆನ್ ಅಕೌಂಟ್ ಆಫ್ ಸ್ಪೌಸ್ ಅಂತ ಬರ್ಬೋದು. ಇಲ್ಲಿ ಸಂಗಾತಿಯನ್ನೇ ದ್ವೇಷ ಮಾಡುವ ಸಾಮರ್ಥ್ಯ ಬರುತ್ತದೆ, ಅಥವಾ ದೂರ ಹೋಗಬೇಕಂತ ಅನಿಸುತ್ತಾ ಇರುತ್ತದೆ. ಎಲ್ಲಾದರೂ ದೂರ ವಾಸ ಮಾಡಬೇಕು. ಯಾರು ಬಾಡಿಗೆ ಮನೆಯಲ್ಲಿದ್ದಾರೆ ಅವರಿಗೆ ಸ್ವಲ್ಪ ಹೆಚ್ಚಿನ ಶುಭ ಫಲಗಳು ಸಿಗ್ಬೋದು. ಆದರೂ ಇಲ್ಲಿ ಲಿಮಿಟೆಡ್ ಇನ್ಕಮ್ ಬರುತ್ತೆ. ದೇಹದಲ್ಲಿ ದುಃಖ, ಶರೀರದ ಭಾಗಗಳು ಕೆಲವೊಮ್ಮೆ ದುಃಖ, ಆಮೇಲೆ ಶರೀರದಲ್ಲಿ ಪಿತ್ತ ಪ್ರಕೃತಿ ಜಾಸ್ತಿ ಆಗುತ್ತದೆ. ಇದರ ಜೊತೆಗೆ ಸಂಗಾತಿಯ ದುಃಖದಿಂದ ಪೀಡಿತರು ಆಗುತ್ತದೆ. ಇದರ ಜೊತೆಗೆ ಸದಾ ಸಂಚಾರ ಮಾಡಬೇಕಂತ ಅನಿಸುತ್ತದೆ. ಸ್ವಂತ ಪರಿವಾರದಲ್ಲಿ ಸ್ವಂತ ಸಂಗಾತಿಯಿಂದ ತಿರಸ್ಕೃತವಾಗುವಂಥ ಕೆಲವು ಯೋಗಗಳು ಕಂಡುಬರುತ್ತದೆ. ಹೀಗೆ ಇದರ ಜೊತೆಗೆ ನಂತರ ಉತ್ತರಾರ್ಧದಲ್ಲಿ ಕನ್ಯಾ ರಾಶಿಯಲ್ಲಿ ಬಂದಾಗ, ಇಲ್ಲಿ 8ನೇ ಭಾವಕ್ಕೆ ಬಂದಾಗ ನೇತ್ರ ಸಮಸ್ಯೆ ಬರುತ್ತದೆ. ಶರೀರ ದುರ್ಬಲವಾಗುತ್ತದೆ ಮತ್ತು ಸ್ವಲ್ಪ ಅಧರ್ಮದ ಕಡೆ ಮನಸ್ಸು ಒಲಿಯುತ್ತೆ. ಧರ್ಮದ ಹೊರತಾಗಿ ಮಾಡುವಂಥ ಗುಪ್ತ ಕೆಲಸಗಳು, ತನ್ನ ಕೆಲಸ ಕಾರ್ಯಗಳನ್ನು ಗುಪ್ತವಾಗಿ ಮಾಡುವಂತಹ ಒಂದು ಬುದ್ಧಿ ಬರುತ್ತದೆ. ರಹಸ್ಯ ಕರ್ಮ ಮಾಡುವಂತಹ ಯೋಗ. ಅನ್ಯರಿಗೆ ಸಂಬಂಧ ಸೂತ್ರ ಇಲ್ಲದವರಿಗೆ ಖರ್ಚು ಮಾಡಬೇಕಾಗುತ್ತದೆ, ವ್ಯಯ ಮಾಡಬೇಕಾಗುತ್ತದೆ, ದೂರದಲ್ಲಿ ತೆರಳಬೇಕಾಗುತ್ತದೆ. ಅದನ್ನೆಲ್ಲ ಗುಪ್ತವಾಗಿ ಇಡುವಂಥ ಯೋಚನೆಗಳು ಬರ್ತವೆ. ದೃಷ್ಟಿಗೆ ಸಮಸ್ಯೆ ಬರುತ್ತದೆ. ಇದು ರಂಧ್ರದಲ್ಲಿ ಸೂರ್ಯ ಬಂದಾಗ ಗುಪ್ತ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ. ಇದರ ಜೊತೆಗೆ ಅತಿಯಾದ ರೋಷ ಬರುತ್ತದೆ. ಆಗಾಗ ಬುದ್ಧಿ ಭ್ರಂಶವಾದಂತೆ ಕಂಡುಬರುತ್ತದೆ. ಇಲ್ಲಿ ದಾಂಪತ್ಯ ಸೌಖ್ಯದ ಕಡೆ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತದೆ. ಇನ್ನು ಗುಪ್ತ ವಿದ್ಯೆಗಳು ಕೂಡ ಒಲಿಯುವ ಸಾಧ್ಯತೆಗಳು ಕಂಡು ಬರುತ್ತವೆ. ಇನ್ನು ಸೂರ್ಯನ ನಂತರ ಬುಧ, ಇವನು ಕೂಡ ಶಾಂತವಾಗಿ ತಂಪಾಗಿ ಇರಲು ನೀಡಲ್ಲ. ಏನಾದರೂ ಒಂದು ಸಮಸ್ಯೆಯಲ್ಲಿ ಸಿಲುಕಿಸ್ತಾನೆ. ಆಕಸ್ಮಿಕವಾದ ಖರ್ಚುಗಳನ್ನು ನೀಡಲು ಆರಂಭಿಸ್ತಾನೆ. ಏನಾದರೂ ಒಂದು ಖರ್ಚು ಇರ್ತದೆ. ಆಮೇಲೆ ಸೌಖ್ಯವನ್ನು ಭಂಗ ಮಾಡಲು ಪ್ರಯತ್ನ ಪಡ್ತಾನೆ ರಂಧ್ರದಲ್ಲಿ. ಇದರ ಜೊತೆ ಸರ್ಕಾರದಿಂದ ಆರೋಪಗಳು ಅಥವಾ ಶಿಕ್ಷೆಗಳು ಈ ರೀತಿ ಕೆಲವರಿಗೆ ಇರ್ತದೆ. ಇದು ಜನರಲ್ ಪ್ರಿಡಿಕ್ಷನ್ ಇದೆ. ಇನ್ನು ನಕಲಿ ಸಹಿಗಳು ಅಥವಾ ಫೋರ್ಜರಿಗಳು ಅಥವಾ ಡಾಕ್ಯುಮೆಂಟ್ ಕೇಸಲ್ಲಿ ತುಂಬ ಜನರು ಸಿಕ್ಕಾಕೋತಾರೆ. ಯಾರು ನಕಲಿ ಕೆಲಸಗಳು ಮಾಡ್ತಾಯಿದ್ರೆ ಅವರಿಗೆ ಈ ಸಂಚಾರ ಸರಿಯಾಗಿ ಇರಲಾರದು. ವೀಕ್ಷಕರೇ, ಇದರ ಜೊತೆಗೆ ದೂರದಿಂದ ಧನಪ್ರಾಪ್ತಿ ಯೋಗ, ಸರ್ಕಾರದಿಂದ ಕೀರ್ತಿ ಮಾನ ಸನ್ಮಾನವನ್ನು ಕೂಡ ಬುಧ ಕೊಡ್ತಾನೆ. ಭೂಲಾಭ, ಕಳತ್ರ ಲಾಭ ಇದೆ. ಒಳ್ಳೆಯ ಗುಣ ಇದನ್ನು ಕೂಡ ಕೊಡ್ತಾನೆ. ಕುಲ ಬಾಂಧವರಿಗೆ ಆಶ್ರಯವನ್ನು ಬುಧ ಕೊಡ್ತಾನೆ. ವೀಕ್ಷಕರೇ, ಇದರ ಜೊತೆಗೆ ಭೂತ ಪ್ರೇತಾದಿಗಳ ಕೃಪೆ ಸಿಗುತ್ತದೆ. ಭೂತ ಪ್ರೇತಗಳ ಕೃಪೆಯಿಂದ ವ್ಯಕ್ತಿಯು ತುಂಬ ಉನ್ನತ ಸ್ಥಾನಮಾನವನ್ನು ಪಡೆಯುತ್ತಾನೆ, ಸಂಪತ್ತನ್ನು ಪಡೆಯುತ್ತಾನೆ. ಸಮಸ್ತ ಸಂಪತ್ತು ಭೂತ ಪ್ರೇತಗಳ ಕೃಪೆಯಿಂದ ಸಿಗುತ್ತದೆ. ವಿಶೇಷವಾದ ವಿದ್ಯೆ ಒಲಿಯುತ್ತದೆ. ಮಾಂತ್ರಿಕ ಬುದ್ಧಿ, ನಂತರ ಎಲ್ಲ ರೀತಿಯ ತರ್ಕಗಳು ಬರ್ತವೆ. ಗರ್ವವನ್ನು ಕೊಡ್ತಾನೆ. ಇದರ ಜೊತೆ ಬುಧ ಎಲ್ಲರೊಂದಿಗೆ ವಿರೋಧವನ್ನು ಕೂಡ ಕಟ್ಟಿಕೊಳ್ಳುವ ಹಾಗೆ ಬುಧ ಗ್ರಹ ಮಾಡ್ತಾನೆ. ವೀಕ್ಷಕರೇ, ಇನ್ನು ಮುಂದೆ ಗುರುವಿನ ಫಲ, ಶನಿಯ ಫಲ ಮತ್ತು ಕುಜನ ಫಲ, ಗ್ರಹಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಇನ್ನು ಗುರುವಿನ ಫಲಗಳು.
ಗುರು 6ನೇ ಭಾವದಲ್ಲಿದ್ದಾನೆ, ಉಚ್ಚ ರಾಶಿಯಲ್ಲಿದ್ದಾನೆ, ಕರ್ಕ ರಾಶಿಯಲ್ಲಿದ್ದಾನೆ, ಆರ್ಥಿಕ ತ್ರಿಕೋನ ಸಕ್ರಿಯಗೊಳಿಸಿದ್ದಾನೆ. ಹೀಗಾಗಿ ಹಲವಾರು ಮೂಲಗಳಿಂದ ದುಡ್ಡು ಹರಿದು ಬರುತ್ತೆ, ದುಡ್ಡಿಗೆ ಸಮಸ್ಯೆ ಬರಲ್ಲ. ಇನ್ನು ನೇಮ್ ಆ್ಯಂಡ್ ಫೇಮ್, ಸಾರ್ವಜನಿಕ ಜೀವನದಲ್ಲಿ ಉನ್ನತ ಸ್ಥಾನಮಾನಗಳು ಸಿಗುತ್ತವೆ, ಹೆಸರು ಕೀರ್ತಿ ಮಾನ ಸನ್ಮಾನ ಸಿಗುತ್ತದೆ. 6ನೇ ಸ್ಥಾನ ದುಸ್ಥಾನ, ಶಿವ ಪಾರ್ವತಿಯರ ಕಂಬೈನ್ಡ್ ಸ್ಥಾನ ಇದೆ. ಹೀಗಾಗಿ ಇಲ್ಲಿ ಅಜೀರ್ಣ ಸಮಸ್ಯೆ, ಗ್ಯಾಸು, ಆ್ಯಸಿಡಿಟಿ ಇದನ್ನು ಕೂಡ ಗುರು ಕೊಡ್ತಾನೆ. ಗುರು ಶುಗರ್ಗೆ ಕಾರಕ ಗ್ರಹ, ಕೊಲೆಸ್ಟ್ರಾಲು, ಲಿಪಿಡು ಇದೆಲ್ಲ ನೋಡ್ಕೋಬೇಕು. ಇದರ ಜೊತೆ ಡೆಫಿನೆಟ್ಲಿ ಡಯಾಬಿಟಿಸ್ ಬರುವಂಥ ಸಾಧ್ಯತೆಗಳು ಕೆಲವರಿಗೆ ಇರುತ್ತದೆ. ಶತ್ರು ನಾಶ ಮಾಡ್ತಾನೆ, ಹಳೆಯ ರೋಗಗಳನ್ನ ನಾಶ ಮಾಡ್ತಾನೆ, ಹೊಸ ವ್ಯಾಧಿಗಳು ಆರಂಭ ಆಗ್ತವೆ. 6ನೇ ಭಾವದಲ್ಲಿ ಏನೇ ಇದ್ರೂ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೆ. ರೋಗ ಇದ್ರೆ ರೋಗ, ಶತ್ರು ಇದ್ರೆ ಶತ್ರು. ಹೀಗಾಗಿ ಶುಭಗ್ರಹ ಪಾಪಗ್ರಹ ಇದು ಪಾಪ ಸ್ಥಾನದಲ್ಲಿ ದುಸ್ಥಾನದಲ್ಲಿ ಬರಬಾರ್ದು. ಇಲ್ಲಿ ಜಾಬನ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೆ, ಪ್ರಮೋಷನ್ ಕೊಡ್ತಾನೆ, ವ್ಯಾಪಾರ ಎಕ್ಸ್ಪಾನ್ಷನ್ ಮಾಡ್ತಾನೆ, ಬಿಸ್ನೆಸ್ಸನ್ನು. ಇದ್ರ ಜೊತೆ ಎನಿಮಿಗಳು ತುಂಬ ಪವರ್ಫುಲ್ ಆಗ್ತಾರೆ, ಶತ್ರುಗಳು ತುಂಬ ಶಕ್ತಿಶಾಲಿ ಆಗ್ತಾರೆ, ಮತ್ತು ಕಾಂಪಿಟೇಷನ್ ತುಂಬ ಜಾಸ್ತಿ ಆಗುತ್ತದೆ. ಕಾಂಪಿಟೇಷನ್ ಆಲ್ಸೋ ಗೆಟ್ಸ್ ಎಕ್ಸಾಲ್ಟೆಡ್. ಎನಿಮೀಸ್ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್. ಸೊ ಸೆಕೆಂಡ್ ಹೌಸು ಸ್ಟ್ರಾಂಗ್ ಮಾಡ್ತಾನೆ, 11th ಹೌಸು, ಸೆಕೆಂಡ್ ಲಾರ್ಡ್ ಇನ್ 6th ಹೌಸ್, 11th ಲಾರ್ಡ್ ಇನ್ 6th ಹೌಸ್. ಸೊ ಸ್ಟೆಬಿಲಿಟಿ ಅಂತೂ ಕೊಡ್ತಾನೆ. ಆದರೆ ಹೆಲ್ತ್ ಇಶ್ಯೂಸ್ ಬರ್ತವೆ, ಸ್ಟ್ರೆಸ್ ಇರುತ್ತದೆ. ಇಲ್ಲಿ ಕೊಲೆಸ್ಟ್ರಾಲ್ ಬಗ್ಗೆ ಯೋಚನೆ ಮಾಡಬೇಕು. ಯಾರ ಜೊತೆನೂ ಜಗಳ ಬೇಡ, ಸಂಗಾತಿ ಜೊತೆನೂ ಬೇಡ. ಇಲ್ಲಿ ಗುರು ಆದಷ್ಟು ಮಟ್ಟಿಗೆ ಧ್ಯಾನ ಮಾಡಲು, ಇದು ಸ್ಪಿರಿಚುವಾಲಿಟಿ ಇರಲು ಒಂಟಿತನ ಒಳ್ಳೆಯದು ಅಂತ ಒಂದು ರೀತಿಯಿಂದ ತಿಳಿಸ್ತಾನೆ. ಇಲ್ಲಾಂದರೆ ಯಾವುದಾದ್ರೂ ಒಂದು ವಿವಾದದಲ್ಲಿ ಸಿಲುಕುವ ಸಾಧ್ಯತೆ ಇರುತ್ತದೆ. ಸೊ ಸ್ಟೇ ಅವೇ ಫ್ರಮ್ ದೀಸ್ ವಿವಾದಗಳು, ಕಾನ್ಫ್ಲಿಕ್ಟು, ಕಾಂಟ್ರವರ್ಸರಿ, ಲಿಟಿಗೇಷನ್ಸು ಇವ್ಯಾವು ಬೇಡ. ಕಾನೂನು ಸಮಸ್ಯೆಗಳು ಬೇಡ. ಸುಮ್ಮನೆ ವಿವಾದಗಳಲ್ಲಿ ಶಕ್ತಿ ವ್ಯರ್ಥ ಮಾಡೋದು ಬೇಡ. ಫುಡ್ ಪಾಯ್ಸನಿಂಗ್ ಆಗಬಹುದು, ಡೈಜೆಷನ್ ಸಮಸ್ಯೆ ಆಗುವಂಥ ಸಾಧ್ಯತೆಯನ್ನು ಗುರು ನಿರ್ಮಾಣ ಮಾಡಿದ್ದಾನೆ. ಇನ್ನು ಫಾಲೋ ದ ಡಯಟ್ ಅಂತ ಇರುತ್ತದೆ. ಚೇಂಜ್ ದ ಡಯಟ್ ರೂಟೀನ್, ಡೈಲಿ ರೂಟೀನಲ್ಲಿ ಬದಲಾವಣೆಗಳನ್ನ ತರಬೇಕು. ಇಲ್ಲಿ ಅದರ್ವೈಸ್ ಜೂಪಿಟರ್ ವಿಲ್ ಗಿವ್ ಇಂಟೆನ್ಸ್ ರಿಸಲ್ಟ್ಸ್. ಗುರು ಒಂದು ರೀತಿಯ ಬಂಧನವನ್ನು ಕೂಡ ಕೊಡ್ತಾ ಇರ್ತಾನೆ. ಇನ್ನು ಒಬೆಸಿಟಿಯನ್ನು ಕೂಡ ಕೊಡಬಹುದು. ಸುವರ್ಣಪಾದ ಇರುವ ಕಾರಣ ಚಿಂತೆ ಅಂತೂ, ಆರೋಗ್ಯ ಚಿಂತೆ ಇರುತ್ತದೆ, ಸಂತಾನದ ಚಿಂತೆ ಇದ್ದೇ ಇರುತ್ತದೆ. ಉಳಿದಂತೆ ಆರ್ಥಿಕವಾಗಿ ಉತ್ತಮ ಫಲಗಳನ್ನು ನೀಡಲೇಬೇಕು. ಗುರುವಿನ ನಂತರ ಕುಜ ವೀಕ್ಷಕರೇ, ಮೊದಲಿನ 18 ದಿವಸ 5ನೇ ಭಾವದಲ್ಲಿ ಪೂರ್ವ ಪುಣ್ಯ ಸಕ್ರಿಯಗೊಳಿಸುವ ಗ್ರಹ. 18 ತಾರೀಕುವರೆಗೂ, ಸೆಪ್ಟೆಂಬರ್ 18ವರೆಗೂ ಕುಜ. 3rd ಲಾರ್ಡ್ ಇನ್ 5th ಹೌಸ್, 10th ಲಾರ್ಡ್ ಇಸ್ ಇನ್ 5th ಹೌಸ್. ಕೆಲವು ಅಪ್ಸ್ ಆ್ಯಂಡ್ ಡೌನ್ಸು ಮತ್ತು ಪ್ರಾಬ್ಲಮ್ಸ್ ಸೀನ್ ಇನ್ ಸಿಬ್ಲಿಂಗ್ಸ್ ಲೈಫ್ ಆಲ್ಸೋ. ಸಂತಾನದ ಜೀವನದಲ್ಲಿಯೂ ಕೂಡ ಕೆಲವು ಸಮಸ್ಯೆಗಳು ಕಂಡುಬರ್ತವೆ. ಇನ್ನು ವಿಚಿತ್ರವಾಗಿ ಸಂತಾನ ವರ್ತನೆ ಮಾಡುತ್ತೆ. ಕರಿಯರ್ನಲ್ಲಿ ಕೂಡ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತವೆ. ಥಿಂಗ್ಸ್ ವಿಲ್ ರೋಟೇಟ್ ಅರೌಂಡ್ ದ ಸ್ಪೆಕ್ಯುಲೇಷನ್ಸ್. ಎಲ್ಲೋ ಸ್ಕೀಮು ಗೀಮು ಅಂತ ಅಲ್ಲಿ ಹೋದರೆ ಕೆಲವು ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತದೆ. ಅದೃಷ್ಟ ಪದೇ ಪದೇ ಪರೀಕ್ಷೆ ಮಾಡಬಾರ್ದು. ಸ್ಪೆಕ್ಯುಲೇಷನ್ಸ್ನಲ್ಲಿ ತುಂಬ ಓವರ್ ಸ್ಪೆಕ್ಯುಲೇಷನ್ಸ್ ಬೇಡ. ಲಕ್ ಫ್ಯಾಕ್ಟ್ರ್ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತದೆ. ಲರ್ನಿಂಗು, ಚಿಲ್ಡ್ರನ್ನು, ಸಿಬ್ಲಿಂಗ್ಸು, ಕರಿಯರು ಇದರ ಎಲ್ಲ ಸುತ್ತ ಶಿಫ್ಟ್ ಆಗ್ತಾ ಇರುತ್ತೆ ಎನರ್ಜಿ. ಎ ಬಿಗ್ ಶಿಫ್ಟ್ ಇನ್ ದೀಸ್ ಏರಿಯಾಸ್. ಮಾರ್ಸ್ ಎನರ್ಜಿ, ಕುಜನ ಊರ್ಜೆ ಎಲ್ಲಿ ಹಿಟ್ ಮಾಡ್ತಾ ಇದೆ ಅಂದರೆ ಕ್ರಿಯೇಟಿವಿಟಿ ಮೇಲೆ ಹಿಟ್ ಮಾಡ್ತಾ ಇದೆ. ಪ್ಯಾಷನ್ನು, ಲಕ್ಕು, ರೊಮ್ಯಾನ್ಸು, ಲರ್ನಿಂಗು. ಇಟ್ ಗಿವ್ಸ್ ಎ ಜಾಯ್ ಆ್ಯಂಡ್ ಹ್ಯಾಪಿನೆಸ್ ಇನ್ ದ ಲರ್ನಿಂಗ್. ಯು ಲರ್ನ್ ನ್ಯೂ ಸ್ಕಿಲ್ಸ್. ಕುಜನಿಂದ ಉತ್ತಮ ಫಲಗಳು ಕೂಡ ಸಿಗ್ತವೆ. ರೊಮ್ಯಾಂಟಿಕ್ ಲೈಫ್ ಗೆಟ್ ಇಂಪ್ರೂವ್ಡ್ ಸ್ವಲ್ಪ ಇರ್ತದೆ, ಅಪ್ಗ್ರೇಡೆಡ್ ಬಟ್ ಸಡನ್ ಕೆಲವು ಚೇಂಜಸ್ಗಳು, ಹರ್ಡಲ್ಸ್ಗಳು ಕೂಡ ಬರ್ತವೆ. ಇದರ ಜೊತೆಗೆ ಆಗಸ್ಟ್ ಅಂತ್ಯದಲ್ಲಿ ಆಗಿರೋ 2 ಗ್ರಹಣಗಳ ಪ್ರಭಾವ, ಸೂರ್ಯಗ್ರಹಣ, ಚಂದ್ರಗ್ರಹಣ. ಆಗಸ್ಟ್ 12 ಸೂರ್ಯಗ್ರಹಣ, ಆಗಸ್ಟ್ 28 ಚಂದ್ರಗ್ರಹಣ. 2 ಸೆಪ್ರೇಟ್ ವಿಡಿಯೋ ಕುಂಭರಾಶಿಗೆ ಮಾಡಲಾಗಿದೆ, ಅದನ್ನು ಕೂಡ ವೀಕ್ಷಿಸಿ. ಇನ್ನು ಶನಿಯ ಫಲಗಳು ಬರ್ತವೆ. ಶನಿ ಆಲ್ರೆಡಿ ನಿಮಗೆ ಇದು ವಕ್ರಿ ಅವಸ್ಥೆಯಲ್ಲಿದ್ದಾನೆ ಡಿಸೆಂಬರ್ 10ರವರೆಗೂ, ಅಂದರೆ ಈ ಮಾಸ ಪೂರ್ತಿ ವಕ್ರಿ ಇರ್ತಾನೆ. ಸೊ 3ನೇ ಹಂತದ ಸಾಡೆ ಪ್ರಭಾವ ಇದೆ. ಮೀನದಲ್ಲಿ ಶನಿಯ ಪ್ರಭಾವ, ಆದರೆ ಗುರುವಿನ ಅಮೃತಮಯ ದೃಷ್ಟಿ ಇರೋದ್ರಿಂದ ಶನಿಯ ಸಾಡೆ ಪ್ರಭಾವ ಕಡಿಮೆ ಆಗುತ್ತದೆ. ಗುರುವಿನ ರಾಶಿಯಲ್ಲಿ ಶನಿಯ ಸಂಚಾರ, ಗುರುವಿನ ಅಮೃತಮಯ ದೃಷ್ಟಿ, ಹೀಗಾಗಿ ಗುರು ಕಂಟ್ರೋಲ್ ಆಗ್ತಾ ಇರ್ತಾನೆ. ಇನ್ನು ರಾಶಿಯಲ್ಲಿ ರಾಹು ಇದೆ. ಗುರುವಿಗೆ ರಾಹು 8ರಲ್ಲಿ ಇರ್ತಾನೆ. ಹೀಗಾಗಿ ರಾಹು ನಿಮ್ಮ ಶರೀರದ ಕೆಳಭಾಗಕ್ಕೆ ಸಮಸ್ಯೆಯನ್ನು ನೀಡುವನು. ವಿಚಿತ್ರ ಶಕ್ತಿ ಶರೀರದಲ್ಲಿ ಸಂಚಾರ ಮಾಡುವಂಥ ಸಾಧ್ಯತೆ ಇರ್ತದೆ. ಆಕಸ್ಮಿಕ ಸಮಸ್ಯೆಗಳನ್ನು ರಾಹು ತಂದುಬಿಡ್ತಾನೆ. ಯಾವುದೋ ಒಂದು ಸಮಸ್ಯೆಗಳಲ್ಲಿ ಸಿಲುಕುವಿರಿ. ಶರೀರದ ಮೇಲೆ ಪ್ರಭಾವ, ಆರೋಗ್ಯದ ಮೇಲೆ ಪ್ರಭಾವ, ಕುಟುಂಬದ ಸ್ಥಿತಿಗತಿಗಳ ಮೇಲೆ ಪ್ರಭಾವ, ಕೌಟುಂಬಿಕ ಸ್ಥಿತಿಗತಿಗಳ ಮೇಲೆ ಪ್ರಭಾವ ರಾಹು ಕೊಡ್ತಾನೆ. ಶನಿ ಏನು ಮಾಡ್ತಾನೆ, ದ್ವಿತೀಯ ಭಾವದಲ್ಲಿ ರೌಪ್ಯಪಾದ ಪ್ರಭಾವ ಇದೆ, ಚೆನ್ನಾಗಿದೆ ಗುರುವಿನ ಫಲಗಳು. ಹೀಗಾಗಿ ಸಾಡೆ ಫಲಗಳು ಕರ್ಮಾಧಾರಿತ, ಯೋಗಾಧಾರಿತ, ಭಾವಾಧಾರಿತ. ಹೀಗಾಗಿ ಇಲ್ಲಿ ಫೋಕಸ್ ಎಲ್ಲಿರುತ್ತೆ, ಅಕ್ಯುಮುಲೇಷನ್ ಆಫ್ ವೆಲ್ತ್, ಆಮೇಲೆ ಫೈನಾನ್ಸು, ಫ್ಯಾಮಿಲಿ ವ್ಯಾಲ್ಯೂಸು, ಫ್ಯಾಮಿಲಿ ಟ್ರೆಡಿಷನು, ಫ್ಯಾಮಿಲಿ ಮಾರಲ್ಸು. ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರುತ್ತದೆ, ಕುಟುಂಬ ಕಲಹ ಕೊಡ್ತಾನೆ. ಹಣಕಾಸಿನ ವಿಚಾರತೆ, ಆರ್ಥಿಕ ಸದೃಢತೆ, ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವ ಹಾಗೆ ಶನಿ ಮಾಡ್ತಾ ಇರ್ತಾನೆ. ನಿಮ್ಮ ಕುಟುಂಬದಲ್ಲಿ ನೀವೇ ಪರರಂತೆ ಪರಕೀಯರಂತೆ ಭಾಸವಾಗ್ಬೋದು. ರಾಹುದ ರಾಶಿಯಲ್ಲಿದೆ, ರಾಹು ಮನೆಯಲ್ಲಿ ಬಂದು ಕೂತ್ಕೊಂಡು ಬಿಡುತ್ತೆ, ಈ ರೀತಿ ಆಗಿಬಿಡುತ್ತೆ. ಹೀಗಾಗಿ ಒಂದು ಎನರ್ಜಿ ಮನೆಯಲ್ಲಿ ಬಂದು ಕೂತ್ಕೊಂಡಂಗೆ ಅನಿಸುತ್ತದೆ. ಅದರಿಂದ ನಿಮಗೆ ಅಡೆತಡೆಗಳು ಬರ್ತವೆ. ಸಡನ್ಲಿ ಅದು ಅಟ್ಯಾಕ್ ಮಾಡುವಂಥ ಎನರ್ಜಿ ಇರುತ್ತೆ, ರಾಹುವಿನ ಎನರ್ಜಿ.
ಸಡನ್ ಇವೆಂಟ್ಗಳನ್ನ ನೀಡುವಂಥ ಎನರ್ಜಿ ಇದೆ. ಹೀಗಾಗಿ ನೀವೇ ಕುಟುಂಬದಲ್ಲಿ ಪರಕೀಯರಂತೆ ಕಂಡುಬರುವಂಥದ್ದು, ಇದು ಮಾನಸಿಕ ನೆಮ್ಮದಿ ಮನೆಯಲ್ಲಿ ಇರೋದಿಲ್ಲ. ಈಗ ಸಮಸ್ಯೆಗಳು, ಕಳೆದು ಹೋದ ಸಮಸ್ಯೆಗಳು ಮತ್ತೆ ಬರ್ತವೆ. ಶನಿಯ ವಕ್ರತ್ವ ಇರುವವರೆಗೂ ಡಿಸೆಂಬರ್ 10ರವರೆಗೂ ಇದೇ ರೀತಿ ಇರುತ್ತೆ. ಮುಂದೆ ರಾಹು ಕೂಡ ಚೇಂಜ್ ಆಗುತ್ತೆ. ಆವಾಗ ಸೆಪ್ರೇಟ್ ವಿಡಿಯೋ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ ದತ್ತ.